ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಗೆ ಭಾಗವಹಿಸಿದ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸರವರು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ಪಕ್ಷದ ವಿರೋಧ ಇಲ್ಲ. ಏನು 2023ರಲ್ಲಿ ತಾವು ಇಂಪ್ಲಿಮೆಂಟ್ ಮಾಡಿದ್ದೀರಾ ಅದನ್ನ ಜಾರಿಗೊಳಿಸಿ ಅನ್ನುವಂಥದ್ದು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ಒಂದು ವಾದ. 2023ರಲ್ಲಿ ನೀವು ಮಹಿಳಾ ಮೀಸಲಾತಿಯನ್ನ ಒಪ್ಪಿಕೊಂಡ ಮೇಲೆ ಎಲ್ಲರೂ ಕೂಡ ಅದಕ್ಕೆ 2 ಸದಸ್ಯರು ಬಿಟ್ಟು 543ರಲ್ಲಿ 2 ಸದಸ್ಯರು ಬಿಟ್ಟು ಎಲ್ಲರೂ ಸಹಮತ ಕೊಟ್ಟಿದ್ದಾರೆ. ಅದನ್ನ 2024 ಚುನಾವಣೆಯಲ್ಲಿ ನಿಮಗೆ ಮಹಿಳೆಯರ ಬಗ್ಗೆ ಅಷ್ಟು ಗೌರವ ಇದ್ದಿದ್ರೆ 2024 ಚುನಾವಣೆಗೆ ನೀವು ಅಪ್ಲೈ ಮಾಡ್ಬೋದಿತ್ತು, ಇಂಪ್ಲಿಮೆಂಟ್ ಮಾಡ್ಬೋದಿತ್ತು, ಮಾಡಲಿಲ್ಲ. ಆ ಸಂದರ್ಭದಲ್ಲಿ ಏನು ಹೇಳಿದ್ರು, ನಾವು 2027ಕ್ಕೆ ಸೆನ್ಸಸ್ ಮುಗಿಯುತ್ತೆ, ಆ ಸಂದರ್ಭದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಈಗ ಮೊನ್ನೆ ಏನು ಹೇಳ್ತಾರೆ, 2011 ಸೆನ್ಸಸ್ನೇ ನಾವು ತಗೊಂಡು ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ಮಹಿಳಾ ಮೀಸಲಾತಿ ಜೊತೆಗೆ OBCಗಳಿಗೂ ಕೂಡ ಗಮನ ಕೊಡಬೇಕು. ಮಹಿಳಾ ಮೀಸಲಾತಿ ಕೊಡೋದೇ ಅಲ್ಲ, OBCಗೂ ಕೂಡ ಅದರಲ್ಲಿ ಅವಕಾಶಗಳನ್ನ ಕೊಡಬೇಕು ಅನ್ನುವಂಥದ್ದು ನಮ್ಮ ಪಕ್ಷದ ನಿಲುವು. ಮತ್ತು ಅನೇಕ ಪಕ್ಷಗಳ ಅಖಿಲೇಶ್ ಯಾದವ್ ಅವರು ಕೂಡ ಪಾರ್ಲಿಮೆಂಟಲ್ಲಿ ಮಾತಾಡಿರುವಂಥದ್ದನ್ನು ನಾವು ನೋಡಿದ್ವಿ. ಬೇರೆ ಬೇರೆ ನಾಯಕರು ಕೂಡ OBC ಇದ್ರ ಬಗ್ಗೆ ಮಾತಾಡಿರುವಂಥದ್ದನ್ನು ನಾವು ನೋಡಿದ್ದೀವಿ. ಅಂದರೆ ಮಹಿಳಾ ಮೀಸಲಾತಿ ಕೊಡುವಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಕೊಡೋ ರೀತಿ ಹಿಂದುಳಿದ ವರ್ಗದವರಿಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂಥದ್ದು ನಮ್ಮ ಪಕ್ಷದ ನಾಯಕರ ಒಂದು ವಾದ ಆಗಿದೆ. ಅದಕ್ಕೆ ನಾವು ಬದ್ಧವಾಗಿದ್ದೇವೆ. ಹಾಗಾಗಿ ಮಹಿಳಾ ಮೀಸಲಾತಿ ಹೆಸರಲ್ಲಿ ಏನು ಕೇಂದ್ರ ಸರ್ಕಾರ ನಡ್ಕೊಂಡಂಥ ರೀತಿ ನಿಜವಾಗ್ಲೂ ನಾಚಿಕೆಗೇಡಿನ ಒಂದು ಸಂಗತಿ. ದಕ್ಷಿಣ ಭಾರತವನ್ನು ನೆಗ್ಲೆಕ್ಟ್ ಮಾಡುವಂಥದ್ದು. ಈಗಲೇ ದಕ್ಷಿಣ ಭಾರತದ ರಾಜ್ಯಗಳು ನಾವು ಏನು ಟ್ಯಾಕ್ಸ್ ಹೆಚ್ಚಾಗಿ ಕಟ್ಟಿ ಕೂಡ ನಮಗೆ ಬರ್ತಾ ಇರುವಂಥ ಅನುದಾನ ಕಡಿಮೆ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಕೋರ್ಟ್ ಮುಖಾಂತರ ಫೈಟ್ ಮಾಡಿರುವಂಥದ್ದನ್ನು ನಾವು ನೋಡಿದ್ದೇವೆ. ತಮಿಳುನಾಡಿನವರು ಕೂಡ ಫೈಟ್ ಮಾಡಿರುವಂಥದ್ದನ್ನು ನಾವು ನೋಡಿದ್ದೇವೆ. ಮತ್ತು GST ನಾವು ಹೆಚ್ಚಾಗಿ ಕಟ್ತಾ ಇರುವಂಥದ್ದು ನಮಗೆಲ್ಲ ಗೊತ್ತಿದೆ. ಅದಲ್ಲದೆ ಈ ದಕ್ಷಿಣ ಭಾರತದ ರಾಜ್ಯಗಳು ಯಾವಾಗಲೂ ಕೂಡ ಸಾಕ್ಷರತೆಗೆ ಇಂಪಾರ್ಟೆನ್ಸ್ ಕೊಟ್ಟಿದೆ ಮತ್ತು ಪಾಪ್ಯುಲೇಷನ್ ಕಂಟ್ರೋಲ್ಗೆ ಹೆಚ್ಚು ಗಮನ ಕೊಟ್ಟಿದೆ. ರಾಜ್ಯಗಳನ್ನು ಅಭಿವೃದ್ಧಿಗೆ, ಇಲ್ಲಿ ಯಾವುದೇ ಪಕ್ಷ ಆಡಳಿತ ಮಾಡಿರಲಿ ನಮ್ಮ ರಾಜ್ಯದಲ್ಲಿ, ಆ ಎಲ್ಲ ಪಕ್ಷಗಳು ಕೂಡ ಈ ರಾಜ್ಯದ ಅಭಿವೃದ್ಧಿಗೆ ಗಮನ ಕೊಟ್ಕೊಂಡು ಬಂದಿದೆ. ಹಾಗಿದ್ದಾಗಲೂ ಕೂಡ ನೀವು ನಮಗೆ ಬರೆ ಹಾಕುವಂಥದ್ದು, ಸೌತ್ ರಾಜ್ಯಗಳಿಗೆ ಬರೆ ಹಾಕುವಂಥದ್ದು ಸರಿಯಲ್ಲ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಡಿಲಿಮಿಟೇಷನ್ ಮಾಡೋಕ್ಕೆ ಮುಂಚೆ ಚರ್ಚೆ ಆಗಬೇಕು. ಮತ್ತು ಯಾವುದೇ ರಾಜ್ಯಗಳಿಗೆ ಅನ್ಯಾಯ ಆಗದೇ ಇರೋ ಹಾಗೆ, ಅಸಮತೋಲನ ಆಗದೇ ಇರೋ ಹಾಗೆ, ದೇಶದಲ್ಲಿ ಉತ್ತರ ದಕ್ಷಿಣ ಅನ್ನುವಂಥ ಭೇದ ಭಾವ ಬರದೆ ಒಂದು ಸರಿಯಾದ ಮಾರ್ಗದಲ್ಲಿ ಡಿಲಿಮಿಟೇಷನ್ ಆಗಬೇಕು ಅನ್ನುವಂಥದ್ದು ನಮ್ಮ ಪಕ್ಷದ ಒಂದು ಆಗ್ರಹ ಆಗಿದೆ. ಹಾಗಾಗಿ ಮಹಿಳಾ ಮೀಸಲಾತಿ ಏನು 23ರಲ್ಲಾಗಿದೆ ಅದನ್ನೇ ಈಗಿರುವಂಥ 543ಕ್ಕೆ ಇಂಪ್ಲಿಮೆಂಟ್ ಮಾಡಿ ಸುಮ್ಮನೆ ಕಾಲಹರಣ ಮಾಡುವಂಥದ್ದು ಮತ್ತೆ ಮುಂದಕ್ಕೆ ಹಾಕುವಂಥ ಕೆಲಸವನ್ನು ತಾವು ಮಾಡಬೇಡಿ ಅಂತ ಹೇಳಿ. ಈ ವೇಳೆ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ತಾಸ್ಪೀರ್ ಅವರು ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಹಾಗೆಯೇ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.